ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದು 5:45ಗೆ, ಬಟ್ ನಾನು ಇದ್ದಿದ್ದು 5:30ಗೆ ಎದ್ಬಿಟ್ಟು ಒಲೆಯನ್ನು ಹಚ್ಚಿದ್ದೀನಿ. ಮತ್ತು ರಾತ್ರಿ ಪಾತ್ರೆಗಳನ್ನೇನು ತೊಳೆದಿಲ್ಲ, ಯಾಕಂದರೆ ಅಷ್ಟೊಂದು ಥಂಡಿ ಮತ್ತು ಒಂಥರ ಸುಸ್ತಾಗ್ತಾ ಇತ್ತು. ಹಾಗಾಗಿ ಏನು ತೊಳೆಯೋದಕ್ಕಾಗಲಿಲ್ಲ. ಇವಾಗ ಎದ್ದು ಒಲೆ ಹಚ್ಚಿದ್ದೀನಲ್ಲ, ಇನ್ನೇನು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟ್ ಹೋಗ್ಬಿಟ್ಟು ಪಾತ್ರೆನ ತೊಳೆದು ಆಮೇಲೆ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಇವಾಗ ನನ್ನ ಮಗ ವಿಡಿಯೋಗ್ರಾಫರ್ ಆಗಿಬಿಟ್ಟಿದ್ದಾನೆ. ಸೊ ಅವ್ನು ಫೋನ್ ಹಿಡ್ಕೊಂಡು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದಾನೆ. ಅವನಿಗೆ ಈಗೀಗ ಇಂಟ್ರೆಸ್ಟ್ ಬರ್ತಾ ಇದೆ. ಓಕೆ, ಅಮ್ಮ ಏನೋ ಮಾಡ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ಅವನಿಗೆ ಅನ್ನಿಸ್ತಾ ಇದೆ. ಹಾಗಾಗಿ ಅವನೇ ವಿಡಿಯೋನ ರೆಕಾರ್ಡ್ ಮಾಡ್ತೀನಮ್ಮ, ನೀನು ಕೆಲಸ ಮಾಡ್ತಿರ್ತೀಯಲ್ಲ, ನಾನು ಫೋನ್ ಹಿಡ್ಕೊಂಡು ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಮತ್ತು ನಾನು ಫಸ್ಟ್ ಈಗ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೈಟು ಒಂದು ಸಲ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡಿದ್ದೀನಿ. ಆದರೂ ಒಂದು ಸಲ ಒಲೆ ಹಚ್ಚೋದಕ್ಕೂ ಮುಂಚೆ, ಅಂದರೆ ಸ್ಟವ್ ಹಚ್ಚೋದಕ್ಕೂ ಮುಂಚೆನೇ ಇನ್ನೊಂದು ಸಲ ಎಲ್ಲ ನೀಟಾಗಿ ಒರೆಸ್ಕೊಂಡು ಮತ್ತು ಗ್ಯಾಸ್ ಹಚ್ಬಿಟ್ಟು ಕೆಲಸನ ಮಾಡ್ಕೊಳ್ತೀನಿ. ಫಸ್ಟ್ ಈಗ ನಾನು ಸಾಂಬಾರು ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಬೇಳೆ ಸಾಂಬಾರಿಗೆ ಇವತ್ತು ಡಬಲ್ ಕೆಲಸ ಅಂತಲೇ ಹೇಳ್ಬೋದು. ಇವತ್ತು ನನ್ನ ಮಗನಿಗೆ ಇಷ್ಟ ಆಗಿರೋಂಥ ಐಟಮ್ಸ್ನೇ ಎಲ್ಲ ಮಾಡ್ತಾಯಿದ್ದೀನಿ. ಅದರಲ್ಲಿ ನನ್ನ ಮಗಳಿಗೆ ತುಂಬ ಕೋಪ ಬಂದುಬಿಟ್ಟಿದೆ. ಇವತ್ತು ಎಲ್ಲ ಅಜಯ್ಗೆ ಇಷ್ಟ ಆಗಿರೋದನ್ನೇ ನೀನು ಮಾಡ್ತಾಯಿದ್ದೀಯಾ, ನನಗೆ ಇಷ್ಟ ಆಗಿರೋದು ನೀನು ಮಾಡ್ತಾಯಿಲ್ಲ ಅಂತ ಹೇಳಿ. ಆದ್ರೂ ಒಂದೊಂದು ದಿವಸ ಒಬ್ಬೊಬ್ರಿಗೆ ಇಷ್ಟ ಆಗಿರೋದನ್ನ ಮಾಡ್ತೀನಿ. ಬಟ್ ಅವಳಿಗೆ ಒಂಥರ ಜಲಸಿ ಅವಳಿಗೆ, ಹಾಗಾಗಿ ಸ್ವಲ್ಪ ಕೂಗಾಡಿದ್ಲು. ಆಮೇಲೆ ಸುಮ್ಮನೆ ಆದಳು. ಇವಾಗ ಸಾಂಬಾರು ಮಾಡೋದಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ. ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ಅಜಯ್ಗೆ ತುಂಬ ಫೇವ್ರೇಟು. ಯಾವಾಗ ಬೇಕಾದರೂ ಕೇಳಿದ್ರು, ನಿನಗೇನು ಬೇಕಪ್ಪ, ನೀನೇನು ತಿಂತೀಯ ಅಂದರೆ ಇಡ್ಲಿ ತಿಂತೀನಿ ಅಂತ ಹೇಳ್ತಾನೆ. ಮತ್ತು ರಾತ್ರಿ ಆದರೂ ಅಷ್ಟೇ, ಏನು ತರಿಸೋಣ, ಏನಾದ್ರು ತಿಂತೀಯ ಅಂತ ಕೇಳಿದ್ರೆ, ಅಮ್ಮ ಬಿಸಿ ಇಡ್ಲಿ ಸಿಗುತ್ತಲ್ವ, ತೊಗೊಂಬಾ ಅಂತ ಹೇಳು ಪಪ್ಪಂಗೆ ಅಂತ ಹೇಳ್ತಾನೆ. ಅಷ್ಟೊಂದು ಇಷ್ಟ. ಎಲ್ಲ ಮಕ್ಕಳು ಸ್ನ್ಯಾಕ್ಸ್ ತರಿಸು, ಏನಾದರೂ ಹೊರಗಡೆ ಫುಡ್ಡು, ಗೋಬಿ ಮಂಚೂರಿ ತರಿಸು, ಪಾನಿಪುರಿ ತರಿಸು ಅಂತ ಕೇಳ್ತಾರೆ. ಬಟ್ ಅವನು ಅಮ್ಮ ಇಡ್ಲಿ ತರಿಸ್ತೀಯಾ, ಇಡ್ಲಿ ಚೆನ್ನಾಗಿರುತ್ತೆ ಅಂತ ಕೇಳ್ತಾನೆ. ಅಷ್ಟೊಂದು ಇಷ್ಟಪಟ್ಕೊಂಡು ತಿಂತಾನೆ. ಅಂದರೆ ಅವ್ನು ಚಿಕ್ಕವನಿದ್ದಾಗಿಂದನೂ ಡೈಲಿ ಅವನದು ಟಿಫನ್ ಏನಂದರೆ ಇಡ್ಲಿ. ಏನಕ್ಕಂದರೆ ಮನೆ ಹತ್ರನೇ ಇಡ್ಲಿ ಮಾರೋದಕ್ಕೆ ಬರ್ತಾಯಿತ್ತು. ಹಾಗಾಗಿ ಮನೆ ಹತ್ರ ಬೆಳಗ್ಗೆ 6 ಗಂಟೆ ಅನ್ನೋಷ್ಟರಲ್ಲೇ ಇಡ್ಲಿ ಮಾರೋಕ್ಕೆ ಬರ್ತಾಯಿದ್ರು. ಅವ್ರ ಹತ್ರ ಇಡ್ಲಿನ ಹಾಕ್ಸ್ಕೊಂಡು ಅವು ಟಿಫನ್ ಮಾಡಿಸ್ತಾ ಇದ್ದೆ. ಮತ್ತು ಟಿಫನ್ ಅಂತಲೇ ನಾನು ಸಪ್ರೇಟಾಗಿ ಏನೂ ಮಾಡ್ತಾ ಇರಲಿಲ್ಲ. ಇವಾಗ ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಟಿಫನ್ನು ಅದೆಲ್ಲ ಮಾಡ್ತೀನಿ. ಬಟ್ ಆ ಟೈಮಲ್ಲಿ ಏನಂದರೆ ಬೆಳಗ್ಗೆ ಹೊತ್ತಲ್ಲಿ ಇವನಿಗೆ ಇಡ್ಲಿ ತರಿಸಿ ತಿನ್ನಿಸ್ಬಿಟ್ಟು ಮತ್ತು ಎಲ್ರಿಗೂ ಮುದ್ದೆ ಸಾಂಬಾರು ಇಲ್ಲ ರೈಸು ಸಾಂಬಾರು ಈ ಥರ ಊಟ ಮಾಡ್ತಾಯಿದ್ವಿ. ಹಂಗಾಗಿ ನಮಗೆ ಅಷ್ಟೊಂದು ನನಗೆ ಇವಾಗ್ಲೂ ಅಷ್ಟೇ ನನಗೆ ಟಿಫನ್ ಟೈಮಲ್ಲಿ ನಂಗೆ ಟಿಫನ್ ಮಾಡೋದಕ್ಕೆ ಇಷ್ಟನೇ ಆಗಲ್ಲ. ಯಾಕಂದರೆ ನಾವು ಬೆಳೆದು ಬಂದಿರೋಂಥ ರೀತಿಯೇ ಬೇರೆ ಇರುತ್ತಲ್ವ. ಮೊದಲಿಂದನೂ ನಮ್ಗೆ ಏನು ರೂಢಿಯಾಗಿರುತ್ತೋ ಅದು ಲೈಫ್ ಲಾಂಗ್ ಹಾಗೇ ಇರುತ್ತೆ. ನನಗೂ ಈಗಲೂ ಅಷ್ಟೇ ಬೆಳಗ್ಗೆ ಟೈಮಲ್ಲಿ ರೈಸು ಸಾಂಬಾರು ಊಟ ಮಾಡಿದ್ರೂ ನನಗೆ ನೆಮ್ಮದಿ ಅಂತ ಅನಿಸುತ್ತೆ. ಆರಾಮಂತ ಊಟ ಮಾಡ್ಕೊಂಡು ಸುಮ್ಮನಿದ್ಬಿಡ್ತೀನಿ. ಬಟ್ ಟಿಫನ್ ಏನೇ ಮಾಡಿದ್ರೂ ನಂಗೆ ತಿನ್ನಬೇಕಂತ ಅನಿಸೋದಿಲ್ಲ. ಏನೋ ಬೈತಾರಲ್ಲ ಟಿಫನ್ ತಿನ್ನೋಣ ಅನ್ನೋ ಇದರಲ್ಲಿ ನಾನು ತಿಂತೀನಿ. ಬಿಟ್ಟರೆ ನನಗೋಸ್ಕರ ನಾನು ತಿನ್ನಬೇಕು ಅಂತ ಅಂದ್ಕೊಂಡು ನಾನು ತಿನ್ನೋದಕ್ಕೆ ಹೋಗಲ್ಲ. ಆ ಥರ ಬೆಳಗ್ಗೆ ಬಿಸಿ ಅನ್ನ ಇಲ್ಲ ಚಟ್ನಿ ಇದ್ಬಿಟ್ಟು ಅಂತೂ ಮುಗ್ದೇ ಹೋಯ್ತು. ಆರಾಮಾಗಿ ತಿಂದ್ಬಿಟ್ಟು ಕೂತ್ಕೊತೀನಿ. ಅಷ್ಟೊಂದು ಇಷ್ಟ ನನಗೆ. ಮತ್ತು ಆ ಥರದ ಫುಡ್ಡು ನಂಗೆ ಇಷ್ಟಪಡ್ತೀನಿ. ಮತ್ತು ಇದೆಲ್ಲ ನನಗೆ ಇಡ್ಲಿ, ದೋಸೆ, ಪಡ್ಡು ನನಗೆ ಇಂಥವು ಇಷ್ಟನೇ ಆಗೋದಿಲ್ಲ ಏನು ಮಾಡಿದ್ರು. ಅದಕ್ಕೆ ನಮ್ಮ ಮನೆಯವ್ರು ಅಂತಿರ್ತಾರೆ, ಮನೇಲಿ ಅಷ್ಟೊಂದು ವೆರೈಟಿ ಬೆಳಗ್ಗೆ ಮಾಡ್ತಾಯಿರ್ತೀವಿ. ಒಂದಿನ ಒಂದು ಮಾಡಿದ್ರೆ ನೆಕ್ಸ್ಟ್ ಡೇ ಇನ್ನೊಂದು ಮಾಡಿರ್ತೀಯ. ಬಟ್ ನೀನು ಇಷ್ಟಪಟ್ಕೊಂಡು ನೀನು ತಿಂದಿದ್ದೇ ನಾನು ನೋಡಿಲ್ಲ, ಏನಕ್ಕೆ ಹಿಂಗೆ ಮಾಡ್ತೀಯ ಅಂತ ಕೇಳ್ತಾರೆ. ಅವ್ರಿಗೇನಾದರೂ ಹೇಳಿದೆ ಅಂದರೆ ಅವರಿಗೆ ಮತ್ತು ನೀನೇ ತಿನ್ನೋದಿಲ್ಲ ಏನಕ್ಕೆ ಮಾಡ್ತೀಯಾ ಅಂತ ಹೇಳ್ತಾರೆ. ಮತ್ತೇನು ಮಾಡೋದು ಹೇಳಿ, ಮೊದಲಿಂದನೂ ಅದೇ ರೂಢಿ ಬಂದುಬಿಟ್ಟಿದೆಯಾ. ಇವಾಗ ಸಡನ್ನಾಗಿ ಚೇಂಜ್ ಆಗಬೇಕಂದ್ರೆ ಆಗಲ್ಲ. ನಮ್ಗೆ ಯಾವುದು ಕಂಫರ್ಟ್ ಅಂತ ಅನಿಸುತ್ತೋ ನಾವು ಅದರಲ್ಲೇ ನಾನು ಇದು ಮಾಡ್ಕೊಂಬಿಡ್ತೀನಿ. ನನಗೆ ಅದೇ ಬೇಕು ಇದೇ ಬೇಕಂತ ಅನ್ನಲ್ಲ. ಬಟ್ ನಂಗೆ ಟಿಫನ್ ಟೈಮಲ್ಲಿ ನಂಗೆ ಟಿಫನ್ ಮಾಡಲಿಕ್ಕಾಗಲ್ಲ.
ಅಂದರೆ ಬೇರೆ ಟೈಮಲ್ಲಿ ಮಾಡ್ತೀರಾ ಅಂತಂದರೆ ಬೇರೆ ಟೈಮಲ್ಲೂ ಇಷ್ಟ ಆಗಲ್ಲ ನನಗೆ. ಚಟ್ನಿ ರೈಸು, ನಮ್ಮಮ್ಮ ಮಾಡೋವಂಥ ಹಸಿಮೆಣ್ಸಿಕಾಯಿ ಚಟ್ನಿ ತುಂಬ ಇಷ್ಟಪಟ್ಕೊಂಡು ತಿಂತೀನಿ. ಅದು ಒಂದು ಚಟ್ನಿ, ರೈಸು, ಒಂದು ಸ್ವಲ್ಪ ಮೊಸರು ಇದ್ಬಿಟ್ಟೆ ಅಂದರೆ ಮೊಸರು ಇತ್ತು ಅಂದರೆ ಮುಗ್ದೋಯ್ತು ನನ್ನ ಕತೆ. ಆರಾಮಾಗಿ ಅದನ್ನೇ ಊಟ ಮಾಡಿಕೊಂಡು 24 ಗಂಟೆ ಇದ್ಬಿಡು ಅಂದರೆ ಇದ್ಬಿಡ್ತೀನಿ, ಅಷ್ಟೊಂದು ಇಷ್ಟಪಟ್ಕೊಂಡು ತಿಂತೀನಿ. ಇವಾಗ ಚಟ್ನಿ ಜೋಡಿಸ್ತಾ ಇದ್ದೀನಿ. ಮನೇಲಿ ಏನಂದರೆ ಚಟ್ನಿ ಮಾಡಿದರೆ ಸಾಂಬಾರು ಮಾಡಲೇಬೇಕು, ಯಾಕಂದರೆ ನನ್ನ ಮಕ್ಳಿಗೆ ಸಾಂಬಾರು ಬೇಕೇ ಬೇಕು. ಈಗೀಗ ಚಟ್ನಿ ತಿನ್ನೋದಕ್ಕೆ ಸ್ವಲ್ಪ ರೂಢಿ ಆಗ್ತಾ ಇದ್ದಾರೆ, ಹಾಗಾಗಿ ಎರಡು ಅಂತೂ ಮಾಡಲೇಬೇಕು. ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಚಟ್ನಿಗೆ ಜೋಡಿಸ್ತಾ ಇದ್ದೀನಿ. ರಾತ್ರಿಯೇ ಕಾಯಿ ಎಲ್ಲ ಕಟ್ ಮಾಡಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಒಂದು ಪಾತ್ರೆಯಲ್ಲಿ, ಚಿಕ್ಕ ಪಾತ್ರೆಯಲ್ಲಿ ತೆಗ್ದಿಟ್ಟಿದ್ವಿ. ಇವಾಗ ಸ್ವಲ್ಪ ಶುಂಠಿ, ಹಸಿಮೆಣ್ಸಿಕಾಯಿ ಮತ್ತು ಶೇಂಗಾ ಹುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಇದೆಲ್ಲ ಮಾಡಿಟ್ಟು ನಾನೀಗ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದೆ. ಫೈನಲಿ ನಮ್ಮ ಮನೆ ಪೂಜೆ ಈ ಥರ ಸಿಂಪಲ್ಲಾಗಿ ನಾನು ಮಾಡಿ ಮುಗಿಸ್ದೆ. ಸಿಂಪಲಾಗಿ ಮಾಡಿದ್ರೂ ಮನಸ್ಸಿಗೆ ಇಷ್ಟ ಆಗೋ ಥರ ಇರಬೇಕು ಅಷ್ಟೇ. ನಾವು ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ, ಎಷ್ಟು ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ನಮಗದು ಮಾಡಿದಾಗ ಸಮಾಧಾನ ಅಂತ ಅನಿಸಿದ್ರೆ ನಿಜವಾಗ್ಲೂ ಅದಕ್ಕೆ ಸಿಕ್ಕಂಥ ಇದು ಖುಷಿ ಬೇರೆ ಯಾವುದಕ್ಕೂ ಸಿಗಲ್ಲ. ಯಾವುದೇ ಒಂದು ಕೆಲಸ ಆಗಿರ್ಬೋದು, ನಾವು ಮಾಡ್ತಾಯಿದ್ದೀವಿ ಆ ಕೆಲಸ ಅಂದರೆ ಅದರಲ್ಲಿ ನಮ್ಗೆ ಖುಷಿ ಸಿಕ್ತು ಅಂದರೆ ನಮ್ಮನ್ನು ಹಿಡಿಯೋರೇ ಯಾರು ಇರಲ್ಲ. ಸೊ ಆ ಥರ ನನಗೆ ಪೂಜೆ ಮಾಡಬೇಕಾದ್ರೆ ಸಿಂಪಲಾಗಾದರೂ ಪರವಾಗಿಲ್ಲ, ಮನಸ್ಸಿಗೆ ನೆಮ್ಮದಿ ಆಗೋ ಥರ ನಾನು ಪೂಜೆ ಮಾಡಿದೆ ಅಂದರೆ ಅಲ್ಲೇ ನನಗೆ ಒಂಥರ ಸುಖ ಅನ್ನೋ ಥರ ಫೀಲ್ ಆಗುತ್ತೆ. ಆಮೇಲೆ ಇವಾಗ ಒಂದು ಸೈಡ್ ಇಡ್ಲಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇವತ್ತು ನನ್ನ ಮಗನಿಗೆ ಇಷ್ಟವಾಗಿರೋಂಥದ್ದನ್ನೇ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನೇ. ಅವ್ನಿಗೆ ಇಡ್ಲಿ ಅಂದರೆ ಇಷ್ಟ, ಹಾಗಾಗಿ ಇಡ್ಲಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡೆ ಬೇಳೆ ಹಾಕಿದ್ದೀನಿ. ಇವತ್ತು ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವನು ತುಂಬ ದಿನದಿಂದ ಕೇಳ್ತಾ ಇದ್ದ, ಅಮ್ಮ ಹೋಳಿಗೆ ಮಾಡು ಅಂತ. ಅಂದರೆ ಅವನಿಗೆ ಎಲೆ ಹೋಳಿಗೆ ಮಾಡ್ತೀವಲ್ವ, ಅದು ಅವ್ನಿಗೆ ಇಷ್ಟ ಆಗಲ್ಲ. ಕರ್ಗಡ್ಬು ತುಂಬ ಇಷ್ಟಪಟ್ಕೊಂಡು ತಿಂತಾನೆ. ಹಾಗಾಗಿ ಇವತ್ತು ಅವನಿಗೋಸ್ಕರನೇ ಕರ್ಗಡ್ಬು ಮಾಡೋಣ ಅಂತೇಳಿ ಹೋಳಿಗೆಗೆ ಇಟ್ಟಿದ್ದೀನಿ. ಮತ್ತು ಈ ಕಡೆ ಇವಾಗ ಫಸ್ಟು ಅವ್ರಿಗೆ ಟಿಫನ್ ಮಾಡಿಸ್ತಾನೆ. 2 in 1 ಕೆಲಸ. ಈ ಕಡೆ ಪೂಜೆನೂ ಮುಗೀತು, ಇನ್ನೊಂದು ಕಡೆ ಟಿಫನ್ ಮಾಡೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ನೆಕ್ಸ್ಟ್ ಅಡುಗೆಗೆ ಏನು ಬೇಕೋ ಅದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಅವ್ರಿಗೆ ಏನು ಬೇಕೋ ಆ ಟೈಮಲ್ಲಿ ಅವ್ರಿಗೆ ಟಿಫನ್ ಕೊಡೋದು, ಅವ್ರ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು, ಮತ್ತು ಅವ್ರ ಬುಕ್ಸ್ಗಳ್ನ ಇಡೋದು, ಈ ಥರ ಒಂದೇ ಕೆಲಸದಲ್ಲೇ ಸ್ಟ್ರಕ್ ಆಗದೇ ಅದೇ ಟೈಮಲ್ಲೇ 3 ಕೆಲಸ ಮಾಡೋ ಥರ ಮಾಡ್ತಾಯಿರ್ತೀನಿ. ಯಾಕಂದರೆ ಒಂದೇ ಕೆಲಸ ಅದನ್ನು ನೋಡ್ಕೊತ ಕೂತ್ಕೊಂಡ್ವಿ ಅಂದರೆ ಟೈಮ್ ವೇಸ್ಟ್. ಆ ಟೈಮಲ್ಲಿ ಎಲ್ಲ ಕೆಲಸ ಆಗಬೇಕು ಅಂತ ಅಂದ್ಕೊಂಡಾಗ ನಾವು ಫಾಸ್ಟಾಗಿ ಎಲ್ಲ ಕೆಲಸನೂ ಮಾಡೋ ಥರ ನಾವು ಮೈಂಡ್ ಓಡಿಸ್ಲೇಬೇಕು ಅಲ್ವಾ. ಅದರಲ್ಲಿ ಬೆಳಗ್ಗೆ ಟೈಮಲ್ಲಂತೂ ಈ ಥರ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಫಾಸ್ಟಾಗಿರಬೇಕು, ಹಾಗೆ ಕೆಲಸನೂ ಕೂಡ ಫಾಸ್ಟ್ ಆಗೋ ಥರ ನೋಡ್ಕೋಬೇಕು. ಹಾಗಿದ್ದಾಗ ಎಲ್ಲ ಕೆಲಸನೂ ಕೂಡ ಫಾಸ್ಟಾಗಿ ಆಗುತ್ತೆ. ಇವಾಗ ನನ್ನ ಮಗನಿಗೆ ಇಡ್ಲಿ ಸಾಂಬಾರು ಚಟ್ನಿನ ಹಾಕ್ಕೊಟ್ಟೆ. ಅವ್ನು ತೊಗೊಂಡು ಹೋಗ್ತಾ ಇದ್ದಾನೆ. ಅವಳು ಅಲ್ಲಿ ನಿಂತ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ಇವಾಗ ಅವಳಿಗೂ ಇಡ್ಲಿ ಚಟ್ನಿನ ಹಾಕ್ಕೊಟ್ಬಿಟ್ರೆ ಅವಳು ಕೂತ್ಕೊಂಡು ಟಿಫನ್ ಮಾಡ್ತಾಳೆ. ಟಿಫನಿಂದೇನು ಪ್ರಾಬ್ಲಮ್ ಇಲ್ಲ, ಟೈಮ್ ಆಗಿಲ್ಲ, ಇನ್ನು 9 ಗಂಟೆ ಒಳಗಡೆ ಟೈಮ್ ಇದೆ ಅಂದರೆ ಅವ್ರಿಗೇನೆ ಟಿಫನ್ ಹಾಕಿ ಕೊಟ್ಬಿಡ್ತೀನಿ. ಇಲ್ಲ ಟೈಮ್ ಇಲ್ಲ, 9 ಗಂಟೆ ಆಗ್ತಾ ಇದೆ, ಇನ್ನೇನು ಸ್ವಲ್ಪ ಟೈಮ್ ಇದೆ ಅನ್ನೋಷ್ಟರಲ್ಲೇ ಆ ಥರ ಏನಾದರೂ ಆಯಿತು ಅಂದರೆ ಸ್ವಲ್ಪ ಲೇಟ್ ಆಯಿತು ಟಿಫನ್ ಅನ್ನೋ ಥರ ಆದರೆ ನಾನೇ ಟಿಫನ್ ಮಾಡಿಸ್ತೀನಿ. ಯಾಕಂದರೆ ಟೈಮ್ ಬ್ಯಾಲೆನ್ಸ್ ಮಾಡಬೇಕಲ್ವ, ಇಲ್ಲಾಂದರೆ ಸ್ಕೂಲಿಗೆ ಹೋಗೋದು ಕೂಡ ಲೇಟ್ ಆಗುತ್ತೆ. ಮತ್ತು ಅಲ್ಲಿ ಸ್ಕೂಲಲ್ಲಿ ಮ್ಯಾಮ್ ಎಲ್ಲ ಬೈತಿರ್ತಾರೆ. ಹಾಗಾಗಿ ಆ ಟೈಮಲ್ಲಿ ನಾನೇ ಟಿಫನ್ ಮಾಡಿಸ್ಬಿಡ್ತೀನಿ. ಮತ್ತು ಟೈಮ್ ಇತ್ತಂದರೆ ಅವರಿಗೆ ಕೊಡ್ತೀನಿ. ಇವಾಗ ನೋಡಿ ಅವರಿಗೆ ಕೊಡ್ತಾಯಿದ್ದೀನಿ. ಇನ್ನು ನನ್ನ ಕೆಲಸನೂ ಇದೆಯಲ್ಲ, ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು ಅದೆಲ್ಲ, ಸೊ ಅದನ್ನು ನಾನು ನೋಡ್ಕೋತೀನಿ. ಇವಾಗ ಅವರಿಗೆ ಟಿಫನ್ ಮಾಡಿ ಕೊಟ್ಟರೆ ಮುಗ್ದೋಯ್ತು. ಮತ್ತು ಈಗ ಅಡುಗೆ ರೂಮಲ್ಲಿ ಬಂದು ಒಂದು ಕಡೆ ಇಡ್ಲಿಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸಾಂಬಾರು ಮಾಡೋದಕ್ಕೆ ಸಾಂಬಾರಿಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಕಟ್ಟಿನ ಸಾರು ಮಾಡೋದಕ್ಕೆ ಏನೇನು ಬೇಕೋ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಎಲ್ಲ ಕಟ್ಟಿನ ಸಾಂಬಾರಿಗೂ ಕೂಡ ಜೋಡಿಸಿಟ್ಟಿದ್ದೀನಿ. ಈಗ ಒಂದೊಂದಾಗಿ ಎಲ್ಲ ಫ್ರೈ ಮಾಡಿ ಒಂದು ಬೌಲಲ್ಲಿ ಅದನ್ನ ಹಾಕಿಟ್ಬಿಟ್ಟೆ ಅಂದರೆ ಅವರನ್ನು ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ನೆಕ್ಸ್ಟ್ ಏನು ಕೆಲಸ ಇರುತ್ತೋ ಅದು ಅಡುಗೆ ಕೆಲಸನ ಮಾಡ್ಕೊಳ್ತೀನಿ. ಹೂರ್ಣಕ್ಕೆಲ್ಲ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಇದು ಕೂಡ ಆಗ್ತಾಯಿದೆ. ಇವೆರಡು ರೆಡಿ ಆಯ್ತಂದರೆ ನಮಗೆ ಹೋಳ್ಗೆ ಆಗಲಿ ಅಥವಾ ಸಾಂಬಾರಾಗಲಿ ಏನು ಕೂಡ ತಡ ಹಿಡಿಯಲ್ಲ, ಬೇಗ ಬೇಗ ಕೆಲಸ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನನಗೇನೆಂದರೆ ಬೇಗ ಕೆಲಸ ಮುಗಿದ್ಬಿಡ್ಬೇಕು,
ಒಂದು 11-12 ಗಂಟೆ ಒಳಗಡೆ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಇದೆ ನನ್ನ ಮೈಂಡಲ್ಲಿ. ಹಾಗೆ ಏನಂದರೆ 24 ಗಂಟೆನೂ ಕೂಡ ಕೆಲಸ ಮಾಡ್ಕೊತಾ ಇದ್ದರೆ ನಮಗೆ ನಾವು ಒಂಥರ ಬೇಜಾರು ಅಂತ ಅನಿಸ್ಬಿಡುತ್ತೆ, ಯಾವುದಕ್ಕೂ ಕೂಡ ಟೈಮ್ ಕೊಡೋದಕ್ಕಾಗಲ್ಲ. ಹಾಗಾಗಿ ಬೇಗ ಕೆಲಸ ಮುಗಿತಂದರೆ ಬೇಗ ಫ್ರೀಯಾಗಿ ನಮ್ಮದೇನಾದ್ರು ಕೆಲಸ ಇತ್ತು ಅಂದರೆ ಎಡಿಟಿಂಗ್ ಮಾಡೋದು ಅಥವಾ ವಿಡಿಯೋ ಮಾಡೋದು ಆ ಥರ ಏನಾದರೂ ಇದ್ದರೆ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಈ ಕೆಲಸ ಫಸ್ಟ್ ಮನೇದು ಏನು ಕೆಲಸ ಇದೆ ಅದೆಲ್ಲ ಮುಗೀತು ಅಂದರೆ ನಾವು ಫುಲ್ ಫ್ರೀ. ಆ ಟೈಮಲ್ಲಿ ಏನು ಬೇಕೋ ಅದನ್ನು ನಾವು ಮಾಡ್ಕೋಬೋದು. ಇವಾಗ ಟಿಫನ್ ಮಾಡ್ತಾಯಿದ್ದೀನಿ, ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಟಿಫನ್ ಮಾಡಿ ಆಮೇಲೆ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಮೇನ್ ಏನಂದರೆ ಅವ್ರು ಹೋಗೋವರೆಗೂ ಕೂಡ ನಾನ್ ಸ್ಟಾಪ್ ಕೆಲಸ ಇರುತ್ತೆ. ಅವ್ರು ಹೋದ್ಮೇಲೆ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ತೀನಿ. ಮತ್ತು ಯಾಕಂದರೆ ನಾವು ಆ ಟೈಮಲ್ಲಿ ನಿಧಾನಕ್ಕೆ ಮಾಡ್ಕೊಳ್ತಾ ಹೋದ್ವಿ ಅಂದರೆ ಅವ್ರಿಗೂ ಕೂಡ ಲೇಟ್ ಆಗ್ತಾ ಹೋಗುತ್ತಲ್ಲ, ಹಾಗಾಗಿ ಆ ಟೈಮಲ್ಲಿ ಮಾತ್ರ ಫುಲ್ ಫಾಸ್ಟಾಗಿ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಟಿಫನ್ ಮಾಡಿದ್ದಾದಮೇಲೆ ಕೆಲಸ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ನಾವು ಸುಮ್ಮನೆ ಮತ್ತೆ ಗ್ಯಾಸ್ಟ್ರಿಕ್ ಆಗೋದು ಸುಸ್ತಾಗೋದು ಹಂಗೆಲ್ಲ ಆಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರನೇ ಫಸ್ಟ್ ಟಿಫನ್ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಜಸ್ಟ್ ಈಗ ತಾನೇ ಎಲ್ಲ ಕೆಲಸ ಮುಗೀತು. ಒಂದು ನಿಮಿಷ ಲೈಟ್ ಹಾಕ್ತೀನಿ. ಅಡುಗೆ ರೂಮಿಗೆ ಬಂದರೆ ಇದೇ ಥರ ಕತ್ತು, ಯಾಕಂದರೆ ಬೆಳಕು ಬರೋದಕ್ಕೆ ಯಾವುದೇ ಥರ ಇದು ಕಿಟಕಿ ಏನೂ ಇಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೀನಿ. ಮತ್ತು ಇಲ್ಲಿ ಕಟ್ಟಿನ ಸಾರಿಗೆ ಜೋಡಿಸಿಟ್ಕೊಂಡಿದ್ದೀನಿ, ಮತ್ತು ಹೂರ್ಣಕ್ಕೂ ಕೂಡ ಜೋಡಿಸಿಟ್ಕೊಂಡಿದ್ದೀನಿ. ಇವಾಗ ಹೂರ್ಣ ರುಬ್ಬಬೇಕು, ಕಟ್ಟಿನ ಸಾರಿಗೆ ರುಬ್ಬಬೇಕು. ರುಬ್ಬಿಟ್ಟು ಕಟ್ಟಿನ ಸಾರು ಮಾಡಿ ಆಮೇಲೆ ಹೂರ್ಣ ರುಬ್ಬಿ ಹೋಳಿಗೆ ಮಾಡಬೇಕು. ನನ್ನ ಮಗ ಇವತ್ತು ತುಂಬ ಕೇಳ್ತಾ ಇದ್ದ, ಅಮ್ಮ ಹೋಳಿಗೆ ಮಾಡು ಹೋಳಿಗೆ ಮಾಡು ಅಂತ ಹೇಳಿ. ಅವನಿಗೋಸ್ಕರ ಹೋಳಿಗೆ ಮಾಡ್ತಾಯಿದ್ದೀನಿ. ಹೋಳಿಗೆ ಅಂದರೆ ಎಲೆ ಹೋಳಿಗೆ ಅಲ್ಲ, ಆದರೆ ನಾವು ಚಪಾತಿ ಥರ ಮಾಡ್ತೀವಲ್ವ, ಅದನ್ನೇ ಎಲೆ ಹೋಳಿಗೆ ಅಂತೀವಿ. ಮತ್ತು ಇದು ಕರ್ಗಡ್ಬು ಅಂತಾರೆ, ಹೋಳಿಗೆನೂ ಅಂತೀವಿ. ಇದನ್ನು ಮಾಡ್ತಾಯಿದ್ದೀನಿ, ಇವಾಗ ಕರ್ಗಡ್ಬು ಮಾಡ್ತಾಯಿದ್ದೀನಿ. ಕೆಲವೊಬ್ರು ತುಂಬ ಹೇಳೋದು ಕರ್ಗಡ್ಬು, ನಮ್ಮ ಕಡೆ ಎಲ್ಲ ಹೋಳಿಗೆ ಅಂತೀವಿ. ಕರ್ಗಡ್ಬು ಮಾಡ್ತಾಯಿದ್ದೀನಿ. ಇವಾಗ ಬೇಗ ಬೇಗ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಹ್ಯಾಪಿ. ಯಾಕಂದರೆ ಇವಾಗ ಎಷ್ಟೊತ್ತಿಗೆ ಮುಗೀತು ಅನ್ನೋದೇ ಒಂದು. ಇವಾಗ ಬೇಗ ಬೇಗ ಅದನ್ನ ಹೂರಣ ರುಬ್ಕೊಂಬಂದ್ಬಿಡ್ತೀನಿ. ಈಗ ಹೂರಣ ರುಬ್ಕೊಂಬಂದೆ, ಮತ್ತು ಸಾಂಬಾರ್ಗೂ ಕೂಡ ಚಟ್ನಿ ಎಲ್ಲ ರುಬ್ಕೊಂಬಂದಿದ್ದೀನಿ. ಈಗ ಸಾಂಬಾರು ಮಾಡೋಕ್ಕಂತ ಹೇಳ್ಬಿಟ್ಟು ಪಾತ್ರೆ ಇಟ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಇದೊಂಥರ ಚೆನ್ನಾಗಿರುತ್ತೆ ಕಟ್ಟಿನ ಸಾಂಬಾರು. ಅಂದರೆ ಮಾಡಿದ ದಿವಸಕ್ಕಿಂತ ನೆಕ್ಸ್ಟ್ ಡೇ ಇನ್ನೂ ಟೇಸ್ಟಿಯಾಗಿರುತ್ತೆ. ಅದು ಎಷ್ಟು ಅಂದರೆ ಬಿಸಿ ಮಾಡ್ತೀವೋ ಅದೆಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಅನ್ನೋದಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಸಾಂಬಾರು ಮಾಡ್ತಾಯಿದ್ದೀನಿ. ಕಟ್ಟಿನ ಸಾಂಬಾರು ಅಂತೂ ನನಗೆ ತುಂಬ ಫೇವ್ರೇಟು. ಮದುವೆಗಿಂತ ಮುಂಚೆ ನಿಜವಾಗ್ಲೂ ತಿಂತಾ ಇರಲಿಲ್ಲ, ಬಟ್ ಇವಾಗ ತುಂಬ ಇಷ್ಟಪಟ್ಕೊಂಡು ತಿಂತೀನಿ. ಅವಾಗೆಲ್ಲ ಅಮ್ಮ ಏನಾದರೂ ಹೋಳಿಗೆ ಮಾಡಿದರೆ ಅಥವಾ ಕಟ್ಟಿನ ಸಾಂಬಾರು ಮಾಡಿದರೆ ನನಗೋಸ್ಕರನೇ ಇವಾಗ ಬೇಳೆ ಸಾಂಬಾರು ನಾನು ಹೇಗೆ ನನ್ನ ಮಕ್ಳಿಗೆ ಬೇಳೆ ಸಾಂಬಾರನ್ನ ಸಪ್ರೇಟ್ ಮಾಡಿಕ್ತೀನೋ ಹಾಗೆ ಮಾಡಿಕ್ಬೇಕು. ಅವಾಗ ಕಟ್ಟಿನ ಸಾರೆಲ್ಲ ಊಟ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಇವಾಗ ಅದೇ ನನಗೆ ರಿಪೀಟ್ ಆಗಿದೆ. ನಾನಿವಾಗ ರಿಪೀಟ್ ನನ್ನ ಮಕ್ಕಳಿಗೆ ಬೇಳೆ ಸಾಂಬಾರು ಮಾಡಿಕ್ಬೇಕು, ಕಟ್ಟಿನ ಸಾಂಬಾರು ನಾವು ಊಟ ಮಾಡಬೇಕು. ಆ ಥರ ಅಂದರೆ ಅವ್ರಿಗೂ ಒಂದು ಏಜು ಒಂದು ಟೈಮ್ ಅನ್ನೋದು ಬಂದಮೇಲೆ ಅವರೇ ಊಟ ಮಾಡ್ತಾರೆ. ಅದರ ಟೇಸ್ಟ್ ಗೊತ್ತಾದಮೇಲೆ ಕೆಲವೊಬ್ಬರು ಮಕ್ಕಳು ಎಲ್ಲ ಊಟ ಮಾಡ್ತಾರೆ, ಬಟ್ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲಲ್ಲ. ಸೊ ಅವ್ರವರು ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಅದಕ್ಕೋಸ್ಕರ ನಾನು ಕೂಡ ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ. ಆಪ್ಷನಲ್ಲಾಗಿ ಇದನ್ನು ಊಟ ಮಾಡಲಿದ್ರೆ ಮಾಡಲಿಲ್ಲ, ಬೇಳೆ ಸಾಂಬಾರಾದರೂ ಊಟ ಮಾಡಲಿ ಅಂದ್ಬಿಟ್ಟು ನಾನು ಸುಮ್ಮನಾಗಿರ್ತೀನಿ. ಯಾಕಂದರೆ ನಾವು ಕೂಡ ಫೋರ್ಸ್ ಮಾಡಿ ಅವ್ರಿಗೆ ತಿನ್ಸೋದಕ್ಕಾಗಲ್ಲ, ಅದ್ಕೋ ಅಂತ ತಿಂತಿರ್ತಾರೆ. ಆಮೇಲೆ ಒಂದೊಂದು ಸಲ ನನ್ನ ಮಗಳಂತೂ ಅದ್ಕೋ ಅಂತ ತಿಂದ್ಬಿಟ್ಲ ಅಂದರೆ ವಾಮಿಂಟೇ ಮಾಡಿಬಿಡ್ತಾಳೆ. ಹಾಗಾಗಿ ನಾನು ಅದನ್ನ ಫೋರ್ಸ್ ಮಾಡಿ ಅವ್ರು ಏನು ತಿನ್ನಲ್ಲ ಅಂತ ಹೇಳ್ತಾರೆ ಅವಾಗ ತಿನ್ಸೋದಕ್ಕೆ ಹೋಗೋದಿಲ್ಲ. ಮತ್ತು ಅದು ತಿಂದಿದ್ದು ಕೂಡ ಹೊಟ್ಟೆಗೆ ಹತ್ತೋದಿಲ್ಲ. ಆ ಥರ ಇದ್ದಾಗ ಮತ್ತೇನಕ್ಕೆ ತಿನ್ಸೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗಿರ್ತೀನಿ. ಇವಾಗ ಹೇಗಿದ್ರೂ ಬೆಳಗ್ಗೆನೇ ಇಡ್ಲಿಗೋಸ್ಕರ ಸಾಂಬಾರು ಮಾಡಿದ್ನಲ್ವ, ಬೇಳೆ ಸಾಂಬಾರು, ಅದು ಹೆಂಗಿದ್ರೂ ಐತಿ. ಇವಾಗ ಅದನ್ನು ಅವರಿಗೋಸ್ಕರ ಇಟ್ಟಿದ್ದೀನಿ. ಇವಾಗ ಸಾಂಬಾರು ಕೂಡ ಆಯಿತು. ಸಾಂಬಾರು ಆದಮೇಲೆ ಅಡುಗೆ ಮನೇನ ಹಾಲಿಗೆ ಶಿಫ್ಟ್ ಮಾಡಿಕೊಂಡೆ. ಯಾಕಂದರೆ ಅಡುಗೆ ಮನೆಯಲ್ಲಿ ಕುತ್ಕೊಂಡು ಮಾಡೋದಕ್ಕೆ ಬೋರು. ಅದರಲ್ಲಿ ಇನ್ನೊಂದೇನೆಂದರೆ ಒಬ್ಬಳೇ ಇರೋದ್ರಿಂದ ಇದನ್ನೆಲ್ಲ ಮಾಡ್ಕೋಬೇಕಂತ ಸ್ವಲ್ಪ ಒಂಥರ ಅನಿಸುತ್ತೆ. ಯಾರೂ ಇಲ್ಲ, ಒಬ್ಬಳೇ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಯಾರಾದರೂ ಜೊತೆಗಿದ್ದರು ಅಂದರೆ ಅವ್ರು ಮಾಡೋದು ಬೇಡ, ಸುಮ್ಮನೆ ಜಸ್ಟ್ ಮಾತಾಡ್ಕೊತ ಇದ್ದರೆ ಟೈಮ್ ಪಾಸ್ ಆಗಿಬಿಡುತ್ತೆ. ಒಬ್ಬರೇ ಮಾಡ್ಕೊತ ಕೂತ್ಕೊಂಡಾಗ ಏನನ್ಸುತ್ತೆ, ಟೈಮ್ ಪಾಸೇ ಆಗೋದಿಲ್ಲ. ಸ್ವಲ್ಪ ಮಾಡಿದ್ರೂ ಕೂಡ ಜಾಸ್ತಿ ಟೈಮ್ ಇದಾದಂಗೆ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಅಡುಗೆ ರೂಮ್ನ ಹಾಲಿಗೆ ಶಿಫ್ಟ್ ಮಾಡಿ ಹಾಲಲ್ಲಿ ಎಲ್ಲ ಗ್ಯಾಸ್ ಸ್ಟವ್ವು ಏನೇನು ಬೇಕೋ ಎಲ್ಲದನ್ನು ಇಟ್ಕೊಂಡು ಹಾಗೆ ಟಿ ವಿನೂ ಹಚ್ಕೊಂಡು
ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ತಾ ಹೋಳಿಗೆ ಮಾಡ್ತಾ ಇದ್ದೀನಿ. ಇದು ಒಂಥರ ಈಸಿನೇ. ಈ ಮೊದಲೆಲ್ಲ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಮಾಡೋದು ರೂಢಿ ಆದಾಗಿಂದನೂ ಒಬ್ಬಳೇ ಮಾಡ್ಕೊತೀನಿ. ಆದರೆ ಇವತ್ತೇನು ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪ ಒಂದು 1/4 kg ಅಷ್ಟು ಹಾಕಿದ್ದೆ. ನನಗೂ ಇದೆಲ್ಲ ಬರ್ತಾ ಇರಲಿಲ್ಲ, ಬಟ್ ಮದುವೆ ಆದಮೇಲೆ ಎಲ್ಲ ಕೂಡ ಕಲಿತಿದ್ದು. ಏನು ಮಾಡೋದಕ್ಕಾಗಲ್ಲ, ಟೈಮ್ ಅನ್ನೋದು ಎಲ್ಲದನ್ನು ಕೂಡ ಕಲಿಸ್ಬಿಡುತ್ತೆ. ಸೊ ಅಷ್ಟೇ. ಮತ್ತು ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ. ತುಂಬ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಕೆಲವ್ರಿಗೆ ಇನ್ನೂ ಕೂಡ ಡೌಟ್ ಇದೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಅವ್ರಿಗೆ ಅಮೌಂಟ್ ಹೋಗುತ್ತೆ, ಲೈಕ್ಸ್ ಕೊಡೋದ್ರಿಂದ ಅವ್ರಿಗೆ ಅಮೌಂಟ್ ಹೋಗುತ್ತೆ, ಕಾಮೆಂಟ್ ಮಾಡೋದ್ರಿಂದ ಅವ್ರಿಗೆ ಅಮೌಂಟ್ ಹೋಗುತ್ತೆ ಅಂತ ಅಂದ್ಕೋತಾರೆ. ಯಾಕಂದರೆ ತುಂಬ ಜನ ನನಗೆ ಕೇಳಿದ್ದಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ, ಲೈಕ್ಸ್ ಕೊಡೋದ್ರಿಂದ, ಹಾಗೆ ಕಾಮೆಂಟ್ ಮಾಡೋದ್ರಿಂದ ನಮಗೆ ಅಮೌಂಟ್ ಬರೋದಿಲ್ಲ. ಓಕೆನಾ? ನಿಮ್ಮ ಒಂದು ಅನಿಸಿಕೆ ನಮ್ಗೆ ಗೊತ್ತಾಗುತ್ತೆ. ಕಾಮೆಂಟ್ ಮಾಡಿದರೆ, ಲೈಕ್ಸ್ ಕೊಟ್ಟರೆ ಓಕೆ ಇಷ್ಟು ಜನಕ್ಕೆ ಇಷ್ಟ ಆಗಿದೆಯಲ್ಲ ಅಂತ ಅನಿಸುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಷ್ಟೊಂದು ಜನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕಬೇಕಂತ ನಮಗೂ ಮೋಟಿವೇಶನ್ ಸಿಗುತ್ತೆ. ಅಷ್ಟೇ. ಅದನ್ನು ಬಿಟ್ಟರೆ ನಿಮ್ಮ ಒಂದು ಇದರಲ್ಲಿ ಅಂದರೆ ಅಕೌಂಟಲ್ಲಿ ಅಮೌಂಟ್ ಕಟ್ಟಾಗುತ್ತೆ ಅಂತ ಅಂದ್ಕೋತಾರೆ, ಅದೆಲ್ಲ ಸುಳ್ಳು. ಆ ರೀತಿ ಏನೂ ಆಗೋದಿಲ್ಲ ಆಯಿತಾ. ಇವಾಗ ಹೋಳ್ಗೆ ಕೂಡ ಆಯಿತು. ಒಂದು ಪಾತ್ರೆಯಲ್ಲಿ ಹಾಕಿ ಹೋಳ್ಗೆನ ಮಾಡಿ ಇಟ್ಟಿದ್ದೀನಿ. ನಮ್ಮ ಕಡೆ ಹೋಳ್ಗೆನ ಅಂತೀವಿ, ಆಮೇಲೆ ಕೆಲವೊಬ್ಬರು ಕರ್ಗಡ್ಬು ಅಂತಾರೆ, ಜಾಸ್ತಿ ಹೋಳ್ಗೆನೇ ಅನ್ನೋದು. ಮತ್ತು ಈ ಕಡೆ ಅಕ್ಕಿ ಶಂಡಿ ಚಕ್ಲಿ ಎಲ್ಲ ಕರೆದಿಟ್ಟಿದ್ದೀನಿ. ಹಾಗೆ ಈ ಕಡೆ ಬಿಸಿ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ. ಅನ್ನ ಕೂಡ ಆಯಿತು, ವಿಸಿಲ್ ಕೂಡ ಬಂತು, ಅಡುಗೆ ಎಲ್ಲ ರೆಡಿ ಆಯಿತು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ. ಹಾಗೆ ಕಟ್ಟಿನ ಸಾಂಬಾರು ಕೂಡ ರೆಡಿ ಇದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂದರೆ ಸೂಪರಾಗಿದೆ. ಕಲರು ಹಾಗೆ, ಟೇಸ್ಟು ಕೂಡ ಹಾಗೆ ಆಗಿದೆ. ಓಕೆನಾ. ನಾಳೆ ವಿಡಿಯೋದು ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.